ಈ ನಡುವೆ ಸಿಎಂ ಸಿದ್ದರಾಮಯ್ಯನವರಿಗೆ ಗೃಹ ಸಚಿವ ಪರಮೇಶ್ವರ್ ರಿಪೋರ್ಟ್ ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಹೋಮ್ ಮಿನಿಸ್ಟರ್ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದರು. ಇವತ್ತು ಬೇರೆ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಸಿಎಂ ಕೊಟ್ಟಿದ್ದರು. ಈ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ಪರಮೇಶ್ವರ್ ಅವರು ನಿನ್ನೆ ಅಷ್ಟೇ ಪರಿಶೀಲನೆ ಮಾಡಿದರು. ಪ್ರಕರಣದಲ್ಲಿ ಈಗಾಗಲೇ 9 ಜನ ಅಧಿಕಾರಿಗಳ ಸಸ್ಪೆಂಡ್ ಕೂಡ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಕೊಟ್ಟ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೇನು ಜೈಲಿಗೆ ವಿಸಿಟ್ ಮಾಡಿದ್ರು ಹೋಮ್ ಮಿನಿಸ್ಟರು, ಅದರದ್ದು ರಿಪೋರ್ಟ್ ಕೊಡಬೇಕಲ್ಲ ಮುಖ್ಯಮಂತ್ರಿಗಳಿಗೆ. ನಾನು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಹೀಗಿತ್ತು, ಇಂತಿಂಥ ವ್ಯವಸ್ಥೆ ಇತ್ತು, ಇಂತಿಂಥ ಅವ್ಯವಸ್ಥೆ ಇತ್ತು, ಎಲ್ಲವನ್ನ ಹೇಳಬೇಕಲ್ಲ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳನ್ನು ಗೃಹ ಸಚಿವರು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೋಡಿ, ಸರ್ಕಾರದ ಮಟ್ಟದಲ್ಲಿ ಇದು ಇಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಸಿಎಂ ಭೇಟಿ ಬಳಿಕ ಪರಮೇಶ್ವರ್ ಅವರು ಪ್ರತ್ಯೇಕ ಸಭೆಯನ್ನ ಮಾಡಿದ್ದಾರಂತೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮತ್ತು ಡಿಜಿ ಅಲೋಕ್ ಮೋಹನ್ ಜೊತೆ ಸಭೆ. ಕಾವೇರಿ ನಿವಾಸದಲ್ಲಿ ನಡೆಯಲಿರುವ ಪ್ರತ್ಯೇಕ ಸಭೆ ನಡೆಯುತ್ತೆ ಅಂತ ನಡೀತಾ ಇದೆ ರೈಟ್ ನೌ ಅಂತ ಮಾಹಿತಿ ಬರ್ತಾ ಇದೆ. ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಹಿನ್ನೆಲೆಯಲ್ಲಿ ಸಿಎಂ ಅವ್ರನ್ನ ಭೇಟಿ ಮಾಡಿದ ಬಳಿಕ ಗೃಹ ಸಚಿವರು ಕಾನೂನು ಸಚಿವರ ಜೊತೆ ಮತ್ತು ಪೊಲೀಸ್ ಮಹಾನಿರ್ದೇಶಕರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಈಗ ಹಿಂಡಲಗ ಜೈಲು ಅಂದ್ಬಿಟ್ರೆ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಏನು ತೊಂದರೆಗಳಾಗಬಹುದು, ಅಥವಾ ಬಳ್ಳಾರಿ ಜೈಲಿನಲ್ಲಿ ಫೆಸಿಲಿಟಿ ಹೇಗಿದೆ, ಇವ್ರನ್ನೆಲ್ಲೇ ಶಿಫ್ಟ್ ಮಾಡಿದ್ರೂ ಕೂಡ ಹೆಚ್ಚು ಕಡಿಮೆ ಜಿಲ್ಲಾ ಕಾರಾಗೃಹಕ್ಕೆ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಮೊದಲನೇದಾಗಿ ಮುಖ್ಯಮಂತ್ರಿಗೆ ಗೃಹ ಸಚಿವರು ಕೊಟ್ಟ ರಿಪೋರ್ಟ್ ಏನು? ಎರಡನೇದು, ಪ್ರತ್ಯೇಕ ಸಭೆ ಮಾಡ್ತಾ ಇರತಕ್ಕಂಥದ್ರ ಹಿನ್ನೆಲೆ ಏನು? ಅರವಿಂದ್, ಪ್ರಮುಖವಾಗಿ ನಿನ್ನೆ ಸಿಎಂ ಅವರು ದರ್ಶನ್ ಅವ್ರನ್ನ ಬೇರೆ ಜೈಲ್ಗೆ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಎರಡನೇದು, ಘಟನೆ ಬಗ್ಗೆ ವಿವರಣವಾದಂತಹ ವರದಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಗೃಹ ಇಲಾಖೆಗೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಸ್ವತಃ ಗೃಹ ಸಚಿವರು ಇವತ್ತು ಕಾವೇರಿ ನಿವಾಸಕ್ಕೆ ಭೇಟಿಯಾಗಿ ಸಿಎಂ ಅವರಿಗೆ ವರದಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಘಟನೆ ಯಾವ ರೀತಿ ಆಯಿತು, ಈ ಒಂದು ಘಟನೆಯಲ್ಲಿ 9 ಜನರನ್ನು ಅಮಾನತು ಮಾಡಲಾಗಿದೆ, ನಾನು ಕೂಡ ಜೈಲಿಗೆ ಹೋಗಿ ಬಂದಿದ್ದೇನೆ, ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡಿದ್ದೀನಿ, ಹೆಚ್ಚಿನ ತನಿಖೆಗಾಗಿ ಡಿಜಿ ಕಾರಾಗೃಹದವರಿಗೆ ನೇಮಕ ಮಾಡಿದ್ದೇನೆ, ಅವರಿಗೆ ಆದೇಶವನ್ನ ಮಾಡಿದ್ದೀನಿ ಅನ್ನುವಂತಹ ಮಾಹಿತಿಗಳನ್ನ ವರದಿಯನ್ನ ಸಿಎಂ ಅವರಿಗೆ ಕೊಟ್ಟರು. ಮತ್ತೆ ದರ್ಶನ್ ಅನ್ನ ಬೇರೆ ಜೈಲ್ಗೆ ವರ್ಗಾವಣೆ ಮಾಡುವಂತಹ ವಿಚಾರವಾಗಿ ಕಾನೂನಿನ ವಿಚಾರಗಳು ಮತ್ತೆ ಕೋರ್ಟ್ಗೆ ತರಬಹುದಾದಂತಹ ವಿಚಾರಗಳನ್ನ ಸಿಎಂ ಅವರ ಗಮನಕ್ಕೆ ಪರಮೇಶ್ವರ್ ಅವರು ತಂದ್ರು. ಇಷ್ಟು ಸಿಎಂ ಮತ್ತೆ ಗೃಹ ಸಚಿವರ ಮಧ್ಯೆ ನಡೆದಂತಹ ಮಾತುಕತೆ. ಅದಾದ ಬಳಿಕ ಸಿಎಂ ಅವರು ವಿಧಾನಸೌಧಕ್ಕೆ ತೆರಳಿದ ಬಳಿಕ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಪರಮೇಶ್ವರ್ ಹಾಗೆ ಡಿಜಿಐಜಿ ಅಲೋಕ್ ಮೋಹನ್ ಅವರು ಪ್ರತ್ಯೇಕ ಸಭೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ದರ್ಶನ್ ಅನ್ನ ಬೇರೆ ಜೈಲಿಗೆ ವರ್ಗಾವಣೆ ಸ್ಥಳಾಂತರ ಮಾಡಬೇಕಾದ್ರೆ ಕೋರ್ಟ್ನ ಗಮನಕ್ಕೆ ತರಬೇಕಾಗುತ್ತೆ, ಕೋರ್ಟ್ಗೆ ಕಾರಣವನ್ನ ನೀಡಬೇಕಾಗುತ್ತೆ. ಸೊ ಎಲ್ಲಾ ಅಂಶಗಳನ್ನ ಕುರಿತು ಮುಂದಿನ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ಪರಮೇಶ್ವರ್ ಅವರು ಕಾನೂನು ಸಚಿವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಬಹುಶಃ ಮುಂದಿನ ಕಾನೂನಿನ ವಿಚಾರಗಳನ್ನ ತಿಳ್ಕೊಂಡು ಕೋರ್ಟ್ಗೆ ಆ ವಿಚಾರಗಳನ್ನ ಮನವರಿಕೆ ಮಾಡಿಕೊಂಡು ಮುಂದೆ ಯಾವ ರೀತಿ ಅವರನ್ನ ಸ್ಥಳಾಂತರ ಮಾಡಬೇಕು ಅನ್ನೋ ವಿಚಾರವಾಗಿ ಸಿಎಂ ಅವರ ನಿವಾಸದಲ್ಲಿ ಪ್ರತ್ಯೇಕವಾಗಿ ಪರಮೇಶ್ವರ್ ಅವರು ಸಭೆಯನ್ನ ಮಾಡಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಈಗ ಮುಂದಿನ 4-5 ದಿನಗಳು ವೆರಿ ನಿರ್ಣಾಯಕ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯದಲ್ಲಿ ನಾಳೆ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗುತ್ತೆ ದರ್ಶನ್ ಅಂಡ್ ಗ್ಯಾಂಗ್ದು. ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಎಕ್ಸ್ಟೆಂಡ್ ಮಾಡಿದ ನಂತರ ಮುಂದೇನು ಅಂತಕ್ಕಂಥದ್ರ ಬಗ್ಗೆ ಇವಾಗ ಚರ್ಚೆಗಳು ನಡೀತಾ ಇದೆ.